380 ಬಂದರೆ ಗಾಡಿ ಕೊಡ್ತೀನಿ. ಶೋರೂಮ್ ಕಂಡೀಷನ್, ಗುಡ್ ಕಂಡೀಷನ್ ಗಾಡಿ. ಆಮೇಲೆ 3-4 ದಿವಸ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅದು ಬಿಟ್ಟು ಇದು 2020 ಸಿಂಗಲ್ ಓನರ್ ಗಾಡಿ. ಇದು ಶೋರೂಮ್ ಪೀಸ್, ಶೋರೂಮ್ ಕಂಡೀಷನ್ ಇದೆ. ಒಂದು 4.25 ಹೇಳ್ತೀನಿ, 4 ಲಕ್ಷ ಬಂದರೂ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಆ ಕಂಡೀಷನ್ ಗಾಡಿ ಇದೆ. ಇದು ಬಂದ್ಬಿಟ್ಟು ಇದು 2020. ಇದು FC ಇನ್ಸೂರೆನ್ಸ್ ಫ್ರೆಶ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಒಂದು 4 ಲಕ್ಷ ರೂಪಾಯಿ ಹೇಳ್ತೀನಿ, 3.75 ಬಂದರೆ ಕೊಡ್ತೀನಿ. 3,25,000 ರೂಪಾಯಿ ಲೋನ್ ಆಗುತ್ತೆ. ಇನ್ನೊಂದು ಸರ್ ಹೇಳ್ತೀನಿ ಕೇಳ್ರಿ, ಟಾಟಾ ಎಸ್ ವೆಹಿಕಲ್ ತೊಗೋಬೇಕಂದ್ರೆ 75,000-80,000 ರೂಪಾಯಿ ಅಮೌಂಟ್ ಇದು ಸಾಕು. 3 ದಿವಸ ಗಾಡಿ ಕೊಡೋ ಜವಾಬ್ದಾರಿ ನಂದು. ಸಿವಿಲ್ ಓಕೆ, ಆಧಾರ್ ಕಾರ್ಡು, ಪಾನ್ ಕಾರ್ಡು, DL 3 ಇತ್ತಪ್ಪ ಅಂದರೆ 80,000 ರೂಪಾಯಿ ಡೌನ್ ಪೇಮೆಂಟ್ ಇಟ್ಕೊಂಬರ್ರಿ. ನನ್ನ ಟಾಟಾ AC ಮಾಡಲ್ ಗಾಡಿ ನಿಮಗೆ 3 ದಿವಸ ಲೋನ್ ಮಾಡಿಸ್ಕೊಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಯಾವ ಮಾತು ಟೆನ್ಷನ್ ತೊಗೊಬೇಡ್ರಿ. ಪ್ರತಿದಿನ ಬೆಳಗ್ಗೆ 9 ಸಂಜೆ 6:30 7 ಗಂಟೆ ಮಟ್ಟ ಬರ್ಬೋದು ನೀವು. ಆಮೇಲೆ ಪ್ರತಿ ತಿಂಗಳು 1ನೇ ತಾರೀಕು, 1ನೇ ತಾರೀಕು ಮತ್ತು 15ನೇ ತಾರೀಕು 2 ಟೈಮ್ ಹರಾಜು ಮೇಳ ಅಂತ ಮಾಡ್ತೀನಿ. ಅದು ಬಿಟ್ಟು ಬೆಳಗ್ಗೆ 9 ಸಂಜೆ 6:30 ಮಟ್ಟ ಎಂದಿನಂತ ಆಫೀಸ್ ಓಪನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ರಜೆ ಆಗಲಿ, ಸ್ಟ್ರೈಕ್ ಆಗಲಿ, ಬಂದ್ ಆಗಲಿ, ಹಬ್ಬ ಆಗಲಿ, ಯಾವ ಕಾರಣಕ್ಕೂ ಆಫೀಸ್ ರಜೆ ಇರೋಲ್ಲ. ನೀವು ಯಾವುದೇ ಕಾರಣಕ್ಕೆ ಏನು ಚಿಂತೆ ಮಾಡೋ ಅವಶ್ಯಕತೆ. ದಾವಣಗೆರೆ ಪೂಜಾ ಹೋಟ್ಲ್ ಹಿಂದ್ಗಡೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ನಿಯರ್ ಬೈ BSNL ಆಫೀಸ್ PB ರೋಡ್ ಹತ್ರ ಬಂದ್ರಪ್ಪ ಅಂತ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ಯಾರು ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ. ಪೂಜಾ ಹೋಟ್ಲ್ ಬ್ಯಾಕ್ ಸೈಡ್ ಇರೋದೆ. ಆಮೇಲೆ ಪ್ರತಿಯೊಂದು ಗಾಡಿ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಬರ್ರಿ ಈಗ ನೋಡಿ, ಇಲ್ಲಿ ಒಂದು ಕಡೆಯಿಂದ ತೋರಿಸ್ತೀನಿ. 1 2 3 4 5 6 ಟೋಟಲ್ ನಿಮ್ಗೆ ಒಂದು 6 ವೆಹಿಕಲ್ ಸಿಗುತ್ತೆ. ಟಾಟಾ AC 2020 ಮಾಡಲು. ಅದು ಬಿಟ್ಟು ಮತ್ತೆ ಕಮ್ಮಿ ಮಾಡಲು ಮೆಗಾ ಎಕ್ಸೆಲ್ ಇವಕ್ಕೂ ಸಮೇತ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಇದು 2018 ಮಾಡಲು, ಫ್ರೆಶ್ ಡಾಕ್ಯುಮೆಂಟ್. ಒಂದು 3.5 ಲಕ್ಷ ಹೇಳ್ತೀನಿ, ಒಂದು 3.25 3,10,000 ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ. ಅದು ನಿಮ್ಮ ಚಾನಲಿಂದ ಬಂದು ಇನ್ನೂ 10% ಜಾಸ್ತಿನೇ ಇನ್ನೂ 10% ಕಮ್ಮಿನೇ ಕೊಡ್ತೀನಿ ಹೊರತು ಜಾಸ್ತಿ ಮಾಡಲ್ಲ, ಆಯಿತಾ. ಅದು ಬಿಟ್ಟು ನೋಡಿ ಸರ್, ಇದು 2011 ಇದೆ. ಟಾಟಾ ಎಸ್ ಶೋರೂಮ್ ಕಂಡೀಷನ್ ಇದೆ, ಗುಡ್ ಕಂಡೀಷನ್. 18 ಅಂದ್ರೆ ಹೋಗ್ತಾರೆ, ಆ ಥರ ಇದೆ ಗಾಡಿ. 1,65,000 ರೂಪಾಯಿ ಗಾಡಿ ಕೊಡ್ತೀನಿ. 1 ವರ್ಷ ಇನ್ಸೂರೆನ್ಸ್ ಕಟ್ ಕೊಡ್ತೀನಿ, 1 ವರ್ಷ FC ಮಾಡಿಸ್ಕೊಡ್ತೀನಿ. ಲೋನ್ ಬೇಕಾದ್ರೆ 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 65,000 70,000 ರೂಪಾಯಿ ಪೇಮೆಂಟ್ ತಂಬರಿ ಲೋನ್ ಮಾಡಿಸ್ಕೊಡೋದು ನಂದು. ಅದು ಬಿಟ್ಟು ನೋಡಿ ಸರ್, ಒಂದು ಕಡೆಯಿಂದ ಗಾಡಿ ನೋಡ್ಕೊಂತವ್ರಿ. 2016 ಮಾಡಲಿದೆ ಟಾಟಾ ಎಸ್ HT ಅಂತಂದೇಳಿ. ಇದು ಬಂದ್ಬಿಟ್ಟು 1 ವರ್ಷ ಇನ್ಸೂರೆನ್ಸ್, 1 ವರ್ಷ FC ಮಾಡಿಸ್ಕೊಡ್ತೀನಿ. 2,80,000 ರೂಪಾಯಿ ಇರುತ್ತೆ, ಒಂದು 2.75 ಬಾರ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಮ್ಮಿ, 2,70,000 ರೂಪಾಯಿ. 70,000 ಡೌನ್ ಪೇಮೆಂಟ್ ಹಾಕಿದ್ರೆ 2 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, 2017 ಮಾಡಲಿ ಟಾಟಾ ಎಸ್ HT ಅಂತಂದೇಳಿ. ಇದು ಗುಡ್ ಕಂಡೀಷನ್ ಗಾಡಿ. ನಿಮಗೆ ಒಂದು 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಒಂದು 50,000-60,000 ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆಧಾರ್ ಕಾರ್ಡು, ಪಾನ್ ಕಾರ್ಡು, DL ಕಂಪಲ್ಸರಿ ಇರಬೇಕು. ಸಿವಿಲ್ ಓಕೆ ಆಯ್ತಪ್ಪ ಅಂದ್ರೆ ಲೋನ್ ಮಾಡಿಸೋ ಜವಾಬ್ದಾರಿ ನಂದು. ಆಮೇಲೆ ಬೈ ಚಾನ್ಸ್ ನಿಮ್ಮ ಸಿವಿಲ್ ಇಲ್ಲ ಅಂತಂದರೆ ಒಂದು 3 ಲಕ್ಷ ರೂಪಾಯಿ ಗಾಡಿ ತೊಂದರೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಇನ್ನು 1.5 ಲಕ್ಷ ರೂಪಾಯಿ ಶ್ರಮಜೀವಿ ಆಟೋ ಕನ್ಸಲ್ಟಿಂದ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಅದು ನಮ್ಮದೇ ಇರುತ್ತೆ ಫಂಡಿಂಗ್, ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ, ಸಿವಿಲ್ ಇರಲಿಲ್ಲ ಅಂದ್ರೂ. ಅದು ಬಿಟ್ಟು ನೋಡಿರ್ಲಿ, ಈಗ ಕಮ್ಮಿ ಮಾಡಬೇಕಂದ್ರೆ ಟಾಟಾ ಎಸ್ HV ಅಂದರೆ 2012 2013 ಸುಪ್ರಾ ಇದೆ. ಅದು ಬಿಟ್ಟು ನಿಮ್ಗೆ 3 ವೀಲರ್ ಆಲ್ಫಾ, ಟಾಟಾ ಜಿಪ್ ಇದೆ. ಪ್ರತಿದಿನ ಬೆಳಗ್ಗೆ 9 ಸಂಜೆ 6:30 ಮಟ್ಟ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ, ಫೋನ್ ನೀವು ಅಕಸ್ಮಾತ್ ಫೋನ್ ಎತ್ತಿಲ್ಲ, ಬಿಸಿ ಬಂತು, ವೇಟಿಂಗ್ ಬಂತು, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಪೂಜಾ ಹೋಟ್ಲ್ ಬ್ಯಾಕ್ ಸೈಡ್ ಹರಿಯಾರ್ ರೋಡು ದಾವಣಗೆರೆ, ಬ್ಯಾಕ್ ಸೈಡ್ ದಾವಣಗೆರೆ. ಇಲ್ಲಿ ನೋಡಿರಿ, ಇದು ಟಾಟಾ ಎಸ್ HT ಇದೆ, ಸುಪ್ರಾ ಇದೆ, ಮೆಗಾ ಎಕ್ಸೆಲ್ ಇದೆ. ಆಮೇಲೆ ನಿಮ್ಮ ಅಷ್ಟರಲ್ಲಿ ದೋಸ್ತ್ ಬೇಕಾದ್ರೆ ದೋಸ್ತ್ ನೋಡ್ಬೋದು. ಹೆಚ್ಚು ಕಮ್ಮಿ ಪ್ರತಿ ಆಕ್ಷನ್ನಿಗೆ 100 ಗಾಡಿ ಇರುತ್ತೆ ನನ್ನಲ್ಲಿ. ಪ್ರತಿ ಆಕ್ಷನ್ನಿಗೆ ಫ್ಯಾನ್ಸಿ ವೆಹಿಕಲ್ ಮತ್ತು ಕಮರ್ಷಿಯಲ್ ವೆಹಿಕಲ್ 100 ಗಾಡಿ ಕೊಡ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ಜನವರಿ ಮೇಲೆ ನಿಮಗೆ 2 ವೀಲರ್ 3 ವೀಲರ್ 4 ವೀಲರ್ 6 ವೀಲರ್ JCP ಟಿಪ್ಪರ್ ಜನವರಿ ಮೇಲೆ 2024ಕ್ಕೆ ಜನವರಿ ತಿಂಗಳಿಂದ ನಿಮ್ಮ JCP ಆಯ್ತು, ಟ್ರ್ಯಾಕ್ಟರ್ ಆಯ್ತು, 3 ವೀಲರ್ ಅಪ್ಪೆ ಗಾಡಿ, ಬೈಕ್, ಪ್ರತಿಯೊಂದು ವೆಹಿಕಲ್ ಸಿಗಂಗಿಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ. ಅದೇ ನಮ್ಮ ಸಮಾಜ ಆಟೋ ಕನ್ಸಲ್ಟಿಂಗ್ ಬಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ವಾಪಸ್ ಕಳಿಸಲ್ಲ, ಗಾಡಿ ಕೊಟ್ಟೆ ಕಳಿಸ್ತೀನಿ. 10,000 ಲಾಸ್ ಆಗಲಿ ಗಾಡಿ ವ್ಯಾಪಾರ ಕೊಡ್ತೀನಿ, ಆಯ್ತಾ. ಅದು ಬರೀ ಅದು ಬಿಟ್ಟು ಮತ್ತೆ ನಿಮಗೆ 2019 ಟಾಟಾ ಎಸ್ ಗೋಲ್ಡ್ ಅಂತಂದೇಳಿ ನಿಮಗೆ 1 ವರ್ಷ ಇನ್ಸೂರೆನ್ಸ್ ಆಗುತ್ತೆ, 2 ವರ್ಷ FC ಮಾಡಿಸ್ಕೊಡ್ತೀನಿ. 3,75,000 ಹೇಳ್ತೀನಿ, ಸ್ವಲ್ಪ ಹೆಚ್ಚಿಗೆ ಮೊದಲು ಕೊಡ್ತೀನಿ. ಇದು ನೋಡಿ ಸರ್, 4 ಟೈರ್ ಫ್ರೆಶ್ ಇದೆ. ಯಾವ ಸರ್ ಗಾಡಿ ತೊಗೊಂಡಿರಾ? ಯಲಬುರ್ಗಿ ಗಾಡಿ ನೋಡಿದ್ರಾ, ತೊಗೊಂಡಿದ್ದೀರಾ? ನೋಡಿರಿ ಸರ್, ಇವ್ರು ಯಾವ ಊರಿಂದ ಬಂದಿರೋ ಸರ್ ನೀವು? ಯಲಬುರ್ಗಿಯಿಂದ. ಯಾವ ಡಿಸ್ಟ್ರಿಕ್ಟ್ ಸರ್ ಇದು? ಕೊಪ್ಪಳ ಜಿಲ್ಲಾ. ನೋಡಿ ಸರ್, ಪ್ರತಿಯೊಂದು ಕರ್ನಾಟಕ ಎಂಟರ್ ಡಿಸ್ಟ್ರಿಕ್ಟಿಂದ ಎಲ್ಲ ಪ್ರತಿಯೊಬ್ಬರ ಗ್ರಾಹಕರು ಇಲ್ಲಿ ಬರ್ತಿದ್ದಾರೆ. ಯಾಕಂದರೆ ಉತ್ತಮವಾದ ಗಾಡಿ ಕೊಡ್ತಾ ಇದ್ದೀನಿ. ಲೋನಿಂದ ಏನು ಬೇಕು ಎಲ್ಲದಕ್ಕೂ ನಾನು ಅವಶ್ಯಕತೆ ಕೊಡ್ತಾ ಇದ್ದೀನಿ. ಮತ್ತು ಗಾಡಿ ಗುಡ್ ಕಂಡೀಷನ್ ಕೊಡ್ತಾ ಇದ್ದೀನಿ. ಅವ್ರದ್ದು ಏನೇ ಡೌಟ್ ಇದೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಬೇರೆ ಕರ್ನಾಟಕ ಸರ್ ಸದ್ಯ ಈ ಪ್ರೆಸೆಂಟ್ ಬರ್ತಾ ಇರೋದು ಎಂಟರ್ ಕರ್ನಾಟಕದಿಂದ ಎಲ್ಲ ಡಿಸ್ಟ್ರಿಕ್ಟಿಂದ ಕಸ್ಟಮರ್ ಬರ್ತಿದ್ದಾರೆ. ಅದು ಬಿಟ್ಟು ನೆಕ್ಸ್ಟ್ ಜನವರಿಯಿಂದ ಐತಲ್ಲ 2024ರಿಂದ JCP ಟಿಪ್ಪರ್, ಟ್ರ್ಯಾಕ್ಟರ್, 2 ವೀಲರ್ ಟೋಟಲ್ ನಿಮಗೆ ನಮ್ಮ ಯಾರ್ಡಲ್ಲಿ ಸಮಾಜ ಆಟೋ ಕನ್ಸಿಡರ್ ಬಂದು 200 ವೆಹಿಕಲ್ ಕೊಡ್ತೀನಿ. 200 ವೆಹಿಕಲ್ನಲ್ಲಿ ಪ್ರತಿಯೊಂದು ಗಾಡಿನೂ ಹುಡ್ಕೋಬೋದು. ಎಲ್ಲ ಹೆಚ್ಚು ಕಮ್ಮಿ ಆದರೆ ಡೀಲರ್ ಸಮೇತ ಗಾಡಿ ಕೂಡ ಗಾಡಿ ಹಾಕ್ತೀನಿ ನಾನು. ಕಸ್ಟಮರಿಗೆಲ್ಲ ಡೀಲರ್ ಸಮೇತ ಗಾಡಿ ಕೂಡ ಗಾಡಿ ಇದೆ ನೆಕ್ಸ್ಟ್ ಜನವರಿಯಿಂದ. ನೋಡಿ ಸರ್ ಬನ್ನಿ ಸರ್, ಇಲ್ಲಿ ನೋಡ್ಬೋದು ಬುಲೋರೋ ಮ್ಯಾಕ್ಸಿ ಟ್ರಕ್ 2019 ಕಂಟೈನರ್ 5.5 ಲಕ್ಷ ರೂಪಾಯಿ, 4.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 1 ವರ್ಷ ಇನ್ಸೂರೆನ್ಸ್ ಕಟ್ ಕೊಡ್ತೀನಿ, 2 ವರ್ಷ FC ಮಾಡಿಸ್ಕೊಡ್ತೀನಿ. 4.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 5.5 ಲಕ್ಷ ರೂಪಾಯಿ ರೇಟ್ ಹೇಳ್ತೀನಿ. ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್. ಅದು ಬಂದ್ಬಿಟ್ಟು ಎಕ್ಸ್ಟ್ರಾ ಲಾಂಗ್ 1.7
2019 7.5 ಲಕ್ಷ ರೂಪಾಯಿ ಹೇಳ್ತೀನಿ. ಒಂದು 7 ಮೇಲೆ ಒಂದು 10,000 ಹೆಚ್ಚು ಕಮ್ಮಿ ಬಂದರೆ ಗಾಡಿ ಕೊಡ್ತೀನಿ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC. ಲೋನ್ ಬೇಕಂದ್ರೆ 6.5 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. ಎಕ್ಸಾಂಪಲ್ ನಮ್ಮಲ್ಲಿ ಬುಲರ್ ಪಿಕಪ್ ಒಂದು ವೆಹಿಕಲ್ ತೊಗೋಬೇಕಂದ್ರೆ 1,25,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಬುಲರ್ ಪಿಕಪ್ ಟಾಟಾ AC ಬೇಕಂದ್ರೆ 75,000-80,000 ರೂಪಾಯಿ. ಬುಲರ್ ಪಿಕಪ್ ಬೇಕಂದ್ರೆ 1,25,000. ಬೇಡ 1.5 ಲಕ್ಷ ರೂಪಾಯಿ ತೊಗೊಂಬಂದ್ರೆ 3 ಡೇಸ್ ಒಳಗೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ 3 ಪೇಪರ್ ಇಟ್ಕೊಂಬರಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಇದು ನೋಡಿ ಸಿಟಿ ಕಿಂಗ್ 2020 ಫ್ರೆಶ್ ಡಾಕ್ಯುಮೆಂಟ್. ಒಂದು 6.5 ಲಕ್ಷ ರೂಪಾಯಿ ಹೇಳ್ತೀನಿ, ಒಂದು 6.25 ಬಂದರೆ ಕೊಡ್ತೀನಿ. 2020 ಮಾಡಲು. ಮತ್ತು ಇದು ನೋಡಿ ಸರ್ 2022 ಬುಲರ್ ಮ್ಯಾಕ್ಸಿ ಟ್ರಕ್ 2022 ಬರೀ 30,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಡಾಕ್ಯುಮೆಂಟ್ ನಿಮಗೆ ಒಂದು 6,75,000 ರೂಪಾಯಿ ಆಗುತ್ತೆ. ಒಂದು 7 ಲಕ್ಷ ರೂಪಾಯಿ ಹೇಳ್ತೀನಿ, 6.25 ಬಂದರೆ ಕೊಡ್ತೀನಿ. ಇದು ನೋಡಿ ಸರ್ ಹೊಸ ವೆಹಿಕಲ್, ನ್ಯೂ ವೆಹಿಕಲ್ ಬರೀ 18,000 ಹೊಡಿದೆ ಇದು ಗಾಡಿ. 1 ವರ್ಷ ಇನ್ಸೂರೆನ್ಸ್, FC ರನ್ನಿಂಗ್ ಇದೆ. 2022 ಮಾಡಲು. ಫೈನಲ್ ಒಂದು 8,25,000 ಬಂದರೆ ಗಾಡಿ ಕೊಡ್ತೀನಿ. 9 ಲಕ್ಷ ಗಾಡಿ ಬರ್ತೈತಿ, ಬರೀ 17,000 ಹೊಡಿದೆ. 8,25,000 ರೂಪಾಯಿ ಗಾಡಿ ಕೊಡ್ತೀನಿ ನಿಮಗೆ. ಲೋನ್ ಬೇಕಂದ್ರೆ 7 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಇದು ನೋಡಿರಿ ಎಕ್ಸ್ಟ್ರಾ ಲಾಂಗ್ 1.7 ಅಂತಂದೇಳಿ 2021 ಮಾಡಲು ಫ್ರೆಶ್ ಡಾಕ್ಯುಮೆಂಟ್. ಒಂದು 8,25 ಹೇಳ್ತೀನಿ, ಒಂದು 8 ಲಕ್ಷ ಬೇಡ 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ನಿಮಗೆ ಲೋನ್ ಬೇಕಂದ್ರೆ ಒಂದು 7 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 1,25,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡು ಲೋನ್ ಮಾಡ್ಕೊಂಡು ಗಾಡಿ ತಂದು. ಇಲ್ಲಿ ನೋಡಿ ಪ್ರತಿಯೊಂದು ವೆಹಿಕಲ್ ನಿಮಗೆ ಎಕ್ಸ್ಟ್ರಾ ಲಾಂಗ್ 1.7 ಇರ್ಕೊಂಡು ದೋಸ್ತ್ ವೆಹಿಕಲ್ ಅಂತ ಟೋಟಲ್ 4 ವೆಹಿಕಲ್ ಇದೆ. ಅಲ್ಲೊಂದು 2 ವೆಹಿಕಲ್ ಟೋಟಲ್ 6 ವೆಹಿಕಲ್ ದೋಸ್ತ್ ಇದೆ. ಇದು 2021 ಅಶೋಕ್ ಲೇನ್ ದೋಸ್ತ್ ಪ್ಲಸ್ ಅಂತಂದು ಹೇಳಿದ್ದು 5 ಬೋಟಿಂಗ್ ಗಾಡಿ. ಇದು ನಿಮಗೊಂದು 7,25,000 ರೂಪಾಯಿ ಹೇಳ್ತೀವಿ. ಒಂದು 7 ಲಕ್ಷ ಒಳಗಡೆ ಒಂದು 6.75 6.80 ಬಂದರೆ ಗಾಡಿ ಕೊಡ್ತೀನಿ ನಿಮಗೆ. ಲೋನ್ ಬೇಕಂದ್ರೆ 6 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 3 ದಿವಸದಾಗ ಲೋನ್ ಆಗುತ್ತೆ. ಆಮೇಲೆ ಅಪ್ಡೇಟ್ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL ಕಂಪಲ್ಸರಿ ತೊಗೊಂಬಂದರೆ 3 ದಿವಸದಲ್ಲಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಇರೋದು ನಮ್ಮಲ್ಲಿ. ಎಲ್ಲ ಮಾಡಲ್ ಗಾಡಿ, ಎಲ್ಲ ಗುಡ್ ಕಂಡೀಷನ್ನೇ. ನಿಮ್ದು ಏನೋ ಹೆಚ್ಚು ಕಮ್ಮಿ ನಿಮ್ಗೆ ಏನಾರು ಗಾಡಿ ತೊಗೊಂಡು ಶೋರೂಮಿಗೆ ಚೆಕ್ ಮಾಡ್ಸ್ಕೊಂಬರೋಕ್ಕೆ ಚಾನ್ಸ್ ಕೊಡ್ತೀನಿ. ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್, ಶೋರೂಮು, ಇನ್ನೊಂದು ಮತ್ತೊಂದು ಯಾರೇ ನಿಮ್ಗೆ ಹೆಚ್ಚಿನ ಮಾಹಿತಿ ಗಾಡಿ ಬಗ್ಗೆ ಯಾರಿಗಾರು ಮಾಹಿತಿ ಗೊತ್ತಿದ್ರೆ ಕರ್ಕೊಂಬಂದು ಗಾಡಿ ಚೆಕ್ ಮಾಡ್ಕೊಂಬಿಟ್ಟು ವ್ಯಾಪಾರ ಮಾಡ್ಕೊಡ್ರಿ. ಸರ್ ಇದು 2020 ಮಾಡಲು ಫಸ್ಟ್ ಡಾಕ್ಯುಮೆಂಟ್ ಆಗುತ್ತೆ. ಫೈನಲ್ ಒಂದು 6.5 ಲಕ್ಷ ರೂಪಾಯಿ ಕೊಡ್ತೀನಿ. ಇದು ನಿಮ್ಗೆ ಲೋನ್ ಬೇಕಂದ್ರೆ 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಬೇಡ ನಿಮ್ಮ ಸಿವಿಲ್ ಓಕೆ ಇತ್ತಪ್ಪ ಅಂದ್ರೆ 5.75 ಮಾಡಲು ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಇದು ನೋಡಿರಿ 2019 ಫಸ್ಟ್ ಡಾಕ್ಯುಮೆಂಟ್ 6,20,000 ರೂಪಾಯಿ ಹೇಳ್ತೀನಿ. ಒಂದು 5.75 ಬಂದರೆ ಗಾಡಿ ಕೊಡ್ತೀನಿ. ಈ ಗಾಡಿ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರ್ರಿ, ಉಳಿಕೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಕಂಪಲ್ಸರಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL ನೋಡಿ ಸರ್. ಅಪ್ಲೈ ಗಾಡಿ ಬನ್ನಿಲ್ಲ 2020 ಮಾಡಲಿ ಶೋರೂಮ್ ಕಂಡೀಷನ್ ಫಸ್ಟ್ ಡಾಕ್ಯುಮೆಂಟ್ ಮಾಡಿಕೊಡ್ತೀನಿ. 2020 ಫಸ್ಟ್ ಡಾಕ್ಯುಮೆಂಟ್ ಹೇಳ್ತೀನಿ ಅಪ್ಪ. 2020 ಫಸ್ಟ್ ಡಾಕ್ಯುಮೆಂಟ್ 1.5 ಲಕ್ಷ ರೂಪಾಯಿ ಕೊಡ್ತೀನಿ ನಿಮಗೆ. ಹೊಸದು 3 ಲಕ್ಷ ಚಿಲ್ಲರ ಗಾಡಿ ಇದೆ. 3,75,000 ರೂಪಾಯಿ ಗಾಡಿ ಇದೆ. 2020 ಫಸ್ಟ್ ಡಾಕ್ಯುಮೆಂಟ್ 1,50,000 ರೂಪಾಯಿ ಕೊಡ್ತೀನಿ. ಇದಕ್ಕೂ ಬೇಕಾದ್ರೆ 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 50,000 ರೂಪಾಯಿ ಡೌನ್ ಪೇಮೆಂಟ್ ಕೊಡ್ರಿ, 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅಣ್ಣ ಇದು 1 ನಿಮಿಷ ಕಟ್ ಮಾಡಿ. ಒಂದು 5,20,000 ರೂಪಾಯಿ ಹೇಳ್ತೀವಿ. ಒಂದು 4.80 ಮೇಲೆ ವ್ಯಾಪಾರ ಆಗುತ್ತೆ. 2017 ಮಾಡಲು ಪವರ್ ಸ್ಟೇರಿಂಗ್ ಗಾಡಿ. ನಿಮಗೆ ಲೋನ್ ಬೇಕಾದ್ರೆ 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಮೇಲೆ ಒಂದು 80,000 ರೂಪಾಯಿ ಬೇಡ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಈ ಗಾಡಿನ ಕೊಡ್ತೀನಿ. ಪವರ್ ಸ್ಟೇರಿಂಗ್ 2017. ಆಮೇಲೆ ಮೇಲಾಗಿ BS4 ಇದು ಇವಾಗ ಪ್ರೆಸೆಂಟ್ ಬರ್ತಿರೋದು BS6. ಇದು BS4 ಬಂದ್ಬಿಟ್ಟು ಯಾರು ಬೇಕಾದ್ರೂ ಮೇಂಟೆನೆನ್ಸ್ ಮಾಡ್ಬೋದು. ಇದು ಅಂದರೆ ಹೊರಗಡೆ ಯಾರು ಬೇಕಾದ್ರೂ ರೆಡಿ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಏನು ಇನ್ನೊಂದು ಮಾತಿಲ್ಲ. ಗಾಡಿ ತೊಗೊಂಡೋಗ್ರಿ ಗೊತ್ತಿರೋ ಮೆಕ್ಯಾನಿಕ್ ತೋರಿಸಿ, ಮೆಕ್ಯಾನಿಕ್ ಓಕೆ ಆದ್ಮೇಲೆ ವ್ಯಾಪಾರ ಮಾಡ್ಕೊಡ್ರಿ. ಓಕೆನಾ? ಹಾಂ ನಾವು ಲೋನ್ ಅಂದ್ರೆ ನೀವು ತಿಂಗಳು ನಾವು 15,000 ಕಟ್ರಿ 20,000 ಕಟ್ರಿ ಅಂದ್ರೆ 10,000 ರೂಪಾಯಿ ನೀವು ಟೋಕನ್ ಅಮೌಂಟ್. ಒಂದು ಗಾಡಿ ನಮ್ಮ ಹೇಳ್ತೀನಿ ಕೇಳ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಯಾವ್ರಿಂದ ಬಂದ್ರಿ ನೀವು? ಉಡುಪಳ್ಳಿ. ನಾ ಹೇಳೋದು ಕೇಳ್ರಿ, ನಮ್ಮಲ್ಲಿ ಒಂದು 100-120 ಗಾಡಿ ಇರುತ್ತೆ. ಎಲ್ಲರೂ ಬ್ಯಾಡಿಗೆ ಇರಲಿ. ಈ ನಮ್ಮಲ್ಲಿ ಒಂದು ಗಾಡಿ ಆಕ್ಷನಲ್ಲಿ ಬಿಡ್ ಮಾಡ್ಬೇಕಪ್ಪ. ನೀನು ಒಂದು ಗಾಡಿ ತೊಗೋಬೇಕಂತ ಮಾಡಿ ನೀವು ಒಂದು ಟೋಕನ್ ಕೊಡ್ತೀವಿ. ಆ ಟೋಕನ್ ಒಳಗಡೆ ನಿಮ್ಗೆ ಕಟ್ಟಣ ಅದಕ್ಕೆ ನಮ್ಮ ಮುಗಿದ ರೇಟ್ ಆಗತ್ತೆ. ನಿಮ್ಮ ಮುಗಿದ ರೇಟ್ ಇರಲ್ಲ. ಇದು 15,000 ಕಟ್ರಿ 20,000 ಕಟ್ರಿ ಅಂದ್ರೆ ಆಗಲ್ಲ. 15,000 20,000 ಎದಕ್ಕೆ ಕಟ್ತೀವಿ ಸರ್ ನೀವು? ಅದು ಕೇಳ್ರಿ, ಓಪನ್ ಕೇಳ್ರಿ, ಏನು ತೊಂದರೆ ಇಲ್ಲ. ಕಂತು ನಾನು ಹೇಳ್ತೀನಿ ಕೇಳ್ರಿ. ಮೆಸೇಜ್ ಏನು ಗೊತ್ತಾಗಿಲ್ಲ ನನಗೆ. ಬೀರಪ್ಪರೇ, ಈಗ ನೀವು ಒಂದು ವೆಹಿಕಲ್ ಮಾಡ್ಬೇಕಂತ ಮಾಡಿ, ಯಾವ ಗಾಡಿ ಮಾಡ್ಬೇಕು? ಅಶೋಕ್ ಲೇನ್ ದೋಸ್ತ್ ಗಾಡಿ ತೊಗೋಬೇಕಂತ ಮಾಡಿ. ಇದು 5 ಲಕ್ಷ ರೂಪಾಯಿ, ಒಂದು 4,80,000 ರೂಪಾಯಿ. 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 80,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಬೇಕು. ಇಲ್ಲ ನನಗೆ ಅಷ್ಟು ಬೇಡ, ಅರ್ಧ ಅಮೌಂಟ್ ಡೌನ್ ಪೇಮೆಂಟ್, ಅರ್ಧ ಅಮೌಂಟ್ ಲೋನ್ ಮಾಡಿಸ್ಕೊಂತೀನಿ. ಅಷ್ಟು ಬೇಕು ಲೋನ್ ಮಾಡಿಸ್ಕೋಬೋದು. ಆಮೇಲೆ ಫೈನಾನ್ಸ್ ಸಂಬಂಧಪಟ್ಟಲ್ಲಿ ಕೂತಂದಾರಲ್ಲಿ ನಿಮ್ಗೆ ಯಾವ ಫೈನಾನ್ಸ್ ನಿಮ್ಮೂರಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಇಲ್ಲಿ ದಾವಣಗೆರೆ ಲೋನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಂಗೆ 10,000 ಕಂತು ಬೇಕಾದ್ರು ಮಾಡಿಸ್ಕೊಡ್ತಾರ, 20,000 ಕಂತು ಬೇಕಾದ್ರು ಮಾಡಿಸ್ಕೊಡ್ತಾರ, 15,000 ಕಂತು ಬೇಕಾದ್ರು ಮಾಡಿಸ್ಕೊಡ್ತಾರ. ನೀ ಅಕ್ಕ ಡೌನ್ ಪೇಮೆಂಟ್ ಮೇಲೆ ಹೋಗ್ತದದು. ನೀನು ಎಕ್ಸಾಂಪಲ್ 4.5 ಲಕ್ಷ ರೂಪಾಯಿ ಗಾಡಿ ತಗೊಂಡು 2 ವರ್ಷ ಹೋಲ್ರಿ, ಒಟ್ಟು ನಮ್ಗೆ ಎಷ್ಟು ಬೇಕು ನಮ್ಗೆ ಕಮ್ಮಿನೇ ಮಾಡಿಸ್ಕೊಡ್ತೀನಿ. ಏನು ತೊಂದರೆ ಇಲ್ಲ. ಬೇರೆ ನೀವು 10,000 ರೂಪಾಯಿ ಕೊಡ್ಸಿದಾಗ ಅವರು ನೀವು ಹೌದೌದು. ಸೊ ಹೇಗೆ ಅನಿಸ್ತು ನಿಮಗೆಲ್ಲ ಈ ವಿಡಿಯೋ ಸಖತ್ ಹೆಲ್ಪ್ಫುಲ್ ಅಂತ ಅನ್ನಿಸ್ತಾ ಇದೆನಾ? ಸೊ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಗೊತ್ತಿದೆಯಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು, ನೀವು ಲೈಕ್ ಮಾಡಿದಷ್ಟು, ಕಮೆಂಟ್ ಮಾಡಿದಷ್ಟು ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್, ಯೂಸ್ಫುಲ್ ಕಂಟೆಂಟ್ನ ತೋರಿಸೋದಕ್ಕೆ ನಿಮಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಸೊ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದಾಗ ಗೊತ್ತಿದೆಯಲ್ಲ ಏನು ಮಾಡಬೇಕು, ನಿಮ್ಮ ಪ್ರೀತಿನ ತೋರಿಸಿ. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಸೊ ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.